ಹಾಯ್, ಇಟ್ಸ್ ರಜನಿ ಹಿಯರ್. ವೆಲ್ಕಮ್ ಟು ರಾಜ್ ಕುಕ್ ಹೌಸ್. ಈ ವಿಡಿಯೋನಲ್ಲಿ ಆಲೂಗಡ್ಡೆ ಬೋಂಡಾ ಮಾಡ್ತಾ ಇದ್ದೀನಿ. ಓಲ್ಡ್ ಇಟ್ ವೆರಿ ಸಿಂಪಲ್, ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಮೊದಲಿಗೆ ಒಂದು ಪಾತ್ರೆಗೆ ಬೇಯಿಸಿರೋ ಆಲೂಗಡ್ಡೆ, ನಾನು 1.5 kg ತೊಗೊಂಡಿದ್ದೀನಿ ಆಲೂಗಡ್ಡೆನ. ಬೇಯಿಸಿ ಅದನ್ನು ಸಿಪ್ಪೆ ತೆಗೆದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನೀರೆಲ್ಲ ಹೋದ್ರ ಮೇಲೆ ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಆಗಬೇಕದು. ಮ್ಯಾಶ್ ಆದ್ರ ಮೇಲೆ ಈಗ ಒಂದು ಬಾಣಲಿಗೆ 3 ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ನಂತರ ಉದ್ದಿನಬೇಳೆ ಹಾಕಿ ಅದು ಚಟ್ಪಟ ಅನ್ನಬೇಕು. ಚಟ್ಪಟ ಅಂದು ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗಾದ್ರ ಮೇಲೆ ಹೆಚ್ಚಿರೋ ಕರಿಬೇವು ಹಾಕಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಅದನ್ನು ನಾನು ಮಿಕ್ಸಿಗೆ ಹಾಕಿ ನೀರಿಲ್ದೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಬಾಡಿಸಿ ಮ್ಯಾಶ್ ಆಗಿರೋ ಆಲೂಗಡ್ಡೆನ ಹಾಕಿ ಅದ್ರ ಮೇಲೆ ಇಂಗಿನ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ನಂತರ ಹಸಿ ಕಾಯಿ ತುರಿ ಅರ್ಧ ಕಡಿ ಆಗೋಷ್ಟನ್ನ ತುರಿದು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ನಂತರ ಕೊತ್ತಂಬರಿ ಸೊಪ್ಪು, ಲಿಂಬೆ ರಸ 2 ಸ್ಪೂನ್ ಆಗೋಷ್ಟು ಹಾಕಿ, ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಅರಿಶಿನ ಅರ್ಧ ಸ್ಪೂನು ಹಾಕಿ ಒಲೆ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ನನಗೆ ಹತ್ರ 1 ರಿಂದ 2 ನಿಮಿಷ ಬೇಕಾಯಿತು ಅದನ್ನು ಮಿಕ್ಸ್ ಆಗೋಕ್ಕೆ. ಅದು ಚೆನ್ನಾಗಿ ಮಿಕ್ಸ್ ಆದ್ರ ಮೇಲೆ ಬಾಯಿಗೆ ಹಾಕಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಬೇಕಾದರೂ ಮತ್ತೆ ಹಾಕ್ಲಿಕ್ಕಾಗತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಆದ್ರ ಮೇಲೆ ಅದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ್ರ ಮೇಲೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರೋದು. ಅದಕ್ಕೇನೆ ಇದನ್ನೀಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಂದು. ಹೀಗೆ ಮಿಕ್ಸ್ ಆದ್ರ ಮೇಲೆ ಸೈಡಿಗೆ ಇಟ್ಕೋಬೇಕು ಅದನ್ನು. ಈಗ ಮೇಲಿನ ಹಿಟ್ಟು ಕಲಿಸ್ಕೋಬೇಕು. ಅದಕ್ಕೆ ಒಂದು ದೊಡ್ಡ ಬೌಲ್ ಕಡಲೆ ಹಿಟ್ಟಿಗೆ 1/4 ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕಿ, ಜೀರಿಗೆ ಪುಡಿ 1 ಸ್ಪೂನು, ಖಾರದ ಪುಡಿ 2 ಸ್ಪೂನು, ಅಡುಗೆ ಸೋಡಾ ಚಿಟಿಕೆ ಮತ್ತು ರುಚಿಗೆ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೋಬೇಕು. ಯಾಕಂದರೆ ಪಲ್ಯದಲ್ಲಿ ಆಲ್ರೆಡಿ ಹಾಕಿರ್ತೀವಿ ಅದಕ್ಕೇನೆ. ನಂತರ ಅದಕ್ಕೆ ಇಂಗು ಅರ್ಧ ಸ್ಪೂನ್ ಹಾಕಿ, ಮೇಲೆ ಮತ್ತೆ 1 ಕಪ್ಪು ಕಡಲೆ ಹಿಟ್ಟು ಹಾಕ್ಬಿಟ್ಟು ನೀರು ಸ್ವಲ್ಪನೇ ಹಾಕ್ಕೊಂತ ಕಲಿಸ್ಕೊತ ಬರಬೇಕು. ಚೆನ್ನಾಗಿ ಗಂಟುಗಳಿಲ್ದೇ ಇರಬೇಕು, ಆ ಥರ ಕಲಿಸ್ಕೋಬೇಕು. ಅದನ್ನು ನೋಡಿ, ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ. ದಪ್ಪ ಇರಬೇಕು. ನಾವು ಹೀಗೆ ಬೆರಳು ಅದ್ದಿದಾಗ ಅದು ಬೆರಳಿಗೆ ಚೆನ್ನಾಗಿ ಅಂಟ್ಕೋಬೇಕು ದಪ್ಪಕ್ಕೆ. ಆ ಥರ ಆದರೆ ಓಕೆ. ಈಗ ಪಲ್ಯ ತಣ್ಣಗಾಗಿದೆ. ಇದರಿಂದ ಉಂಡೆಗಳನ್ನು ಮಾಡ್ಕೋಬೇಕು. ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ಎಲ್ಲನೂ ಮಾಡಿಟ್ಕೋಬೇಕು ಈ ಥರ. ನಂತರ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದು ಕಾದ್ರ ಮೇಲೆ ಅದಕ್ಕೆ, ಅಂದರೆ ಅದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸಿರ್ಬೇಕು. ದೊಡ್ಡ ಉರಿ ಬಿಟ್ಬಿಟ್ಟು ಹೊಗೆ ಬರ್ಸೋ ಥರ ಮಾಡಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಕಾದಿರಬೇಕು ಎಣ್ಣೆ. ಅದಕ್ಕೆ ಈ ಪಲ್ಯದ ಉಂಡೆಗಳನ್ನು ಕಲಸಿರೋ ಮೇಲಿನ ಹಿಟ್ಟಿದೆಯಲ್ಲ ಅದಕ್ಕೆ ಈ ಥರ ಅದ್ದಿ ಎಣ್ಣೆಗೆ ಬಿಡಬೇಕು. ಬಿಟ್ಬಿಟ್ಟು ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಕಾಯಕ್ಕೆ ಬಿಡಬೇಕು. ಈಗ ನೋಡಿ, ಈ ಥರ ಗೋಲ್ಡನ್ ಕಲರ್ ಆಗಿದೆ. ಈ ಥರ ಬಂದರೆ ಬೋಂಡ ರೆಡಿ. ನೋಡಿ ಈಗ ಬೋಂಡ ಯಾವ ಥರ ಬಂದಿದೆ ಅಂತ ನಾನು ಒಂದು ಹೀಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.